ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ಗೆ ಗನ್ ಲೈಸೆನ್ಸ್ ವಾಪಸ್ ಪಡೆಯುವ ವಿಚಾರ. ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಗನ್ ಲೈಸೆನ್ಸ್ ವಾಪಸ್ ಪಡೆಯುವ ವಿಚಾರ. ನಂಗೆ ಗನ್ನು ಬೇಕೇ ಬೇಕು ಅಂತ ಹೇಳ್ತಾ ಇದ್ದಾರೆ ಆರೋಪಿ ದರ್ಶನ್. ಪೊಲೀಸರ ಪತ್ರಕ್ಕೆ ಉತ್ತರ ಕೊಟ್ಟಿದ್ದಾರೆ ಆರೋಪಿ ದರ್ಶನ್. ಗನ್ ಲೈಸೆನ್ಸ್ ಯಾಕೆ ರದ್ದು ಮಾಡಬಾರದು ಅಂತ ಹೇಳಿ ಪೊಲೀಸರು ಪತ್ರ ಬರೆದಿದ್ರು. ಆ ಪತ್ರಕ್ಕೆ ದರ್ಶನ್ ಉತ್ತರ ಕೊಟ್ಟಿದ್ದಾರೆ. ಗನ್ ಬೇಕೇ ಬೇಕು, ನಾನೊಬ್ಬ ಸೆಲೆಬ್ರಿಟಿ, ಹೋದ ಕಡೆಯಲ್ಲೆಲ್ಲ ಸಾಕಷ್ಟು ಜನ ಸೇರ್ತಾರೆ, ಈ ವೇಳೆ ನನ್ನ ಆತ್ಮರಕ್ಷಣೆಗೆ ಬಹಳ ಮುಖ್ಯ, ಹಾಗಾಗಿ ನನಗೆ ಗನ್ ಬೇಕೇ ಬೇಕು. ಪೊಲೀಸರು ಪತ್ರ ಬರೆದಿದ್ರು. ಆ ಪತ್ರಕ್ಕೆ ದರ್ಶನ್ ಕೊಟ್ಟಿರುವಂತ ಉತ್ತರ ಇದು. ನಾನು ಖಾಸಗಿ ಸೆಕ್ಯೂರಿಟಿಯನ್ನ ನೇಮಿಸಿಕೊಂಡಿದ್ದೇನೆ, ವೈಯಕ್ತಿಕವಾಗಿ ಗನ್ ಲೈಸೆನ್ಸ್ ನನಗೆ ಬಹಳ ಅವಶ್ಯಕತೆ ಇರುತ್ತೆ, ಹೀಗಾಗಿ ಗನ್ ಲೈಸೆನ್ಸ್ ರದ್ದು ಮಾಡಬೇಡಿ ಅಂತ ಹೇಳಿ ದರ್ಶನ್ ಮನವಿಯನ್ನ ಮಾಡಿರೋದು. ಈಗಾಗಲೇ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಾಮೀನಿನ ಮೇಲೆ ಹೊರಗಡೆ ಇದ್ದಾರೆ ನಟ ದರ್ಶನ್. ಅದರ ಜೊತೆಗೆ ಗನ್ ಲೈಸೆನ್ಸನ್ನು ಯಾಕೆ ರದ್ದು ಮಾಡಬಾರ್ದು ಅಂತ ಹೇಳಿ ಪೊಲೀಸರು ಪತ್ರ ಬರೆದಿದ್ರು. ಆ ಪತ್ರಕ್ಕೆ, ಪೊಲೀಸರ ಪತ್ರಕ್ಕೆ ದರ್ಶನ್ ಉತ್ತರ ಕೊಟ್ಟಿದ್ದಾರೆ. ನಾನೊಬ್ಬ ಸೆಲೆಬ್ರಿಟಿ ಇದ್ದೀನಿ, ಸಾಕಷ್ಟು ಜನ ಸೇರ್ತಾರೆ ನಾನು ಹೊರಗಡೆ ಹೋದರೆ, ಹಾಗಾಗಿ ನನ್ನ ಆತ್ಮರಕ್ಷಣೆಗೋಸ್ಕರ ಗನ್ ಬೇಕು ಅಂತ ಹೇಳಿ ಪೊಲೀಸರ ಪತ್ರಕ್ಕೆ ಆರೋಪಿ ದರ್ಶನ್ ಉತ್ತರ ಕೊಟ್ಟಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್. ನಟ ದರ್ಶನ್ ಗನ್ ಲೈಸೆನ್ಸ್ ವಾಪಸ್ ಪಡೆಯುವ ವಿಚಾರ ಏನಿದೆ, ಪೊಲೀಸರು ಒಂದು ಪತ್ರ ಬರೆದಿದ್ರು, ಈಗ ದರ್ಶನ್ ಆ ಪತ್ರಕ್ಕೆ ಉತ್ತರವನ್ನ ಕೊಟ್ಟಿದ್ದಾರೆ. ಏನೆಲ್ಲ ಹೇಳಿದ್ದಾರೆ ದರ್ಶನ್, ಏನಂತ ಪತ್ರ ಬರೆದಿದ್ರು ಪೊಲೀಸರು ವೀರೇಶ್? ಖಂಡಿತ ಪೂರ್ಣಿಮಾ, ಈಗಾಗಲೇ ಡಿ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗಾಗಲೇ ಏನು ಮೆಡಿಕಲ್ ಆಧಾರದ ಮೇಲೆ ಈಗಾಗಲೇ ಹೊರಗಡೆ ಜಾಮೀನು ಪಡೆದುಕೊಂಡು ಹೊರಗಡೆ ಬಂದಿರುವಂತಹ ದರ್ಶನ್ಗೆ ಇದೀಗ ಮತ್ತಷ್ಟು ಸಂಕಷ್ಟ ಎದುರಾಗಿತ್ತು. ಈಗಾಗಲೇ ಏನು ಕೊಲೆ ಆರೋಪಿಯಲ್ಲಿ ಭಾಗಿದ್ದಂತ ದರ್ಶನ್ಗೆ ಏನ್ ಗನ್ ಅವಶ್ಯಕತೆ ಇದೆ, ಯಾಕಂದ್ರೆ ಈಗಾಗಲೇ ಪ್ರಕರಣದ ಪ್ರಮುಖ ಆರೋಪಿ ಆಗಿರುವಂತಹ ದರ್ಶನ್ ಮತ್ತೊಂದು ಕಡೆ ಈಗಾಗಲೇ ಬೇಲ್ ಮೇಲೆ ಹೊರಗಡೆ ಬಂದಿದ್ದಾರೆ. ಅವರಿಗೆ ಗನ್ ಅವಶ್ಯಕತೆ ಇದೆಯಾ ಅನ್ನೋದೊಂದಿಷ್ಟು ಚರ್ಚೆ ಏನು ಇಲಾಖೆಯಲ್ಲಿ ಕೂಡ ನಡೆದಿತ್ತು. ಮತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರ ಗನ್ ಲೈಸೆನ್ಸ್ ರದ್ದು ಮಾಡಬೇಕು ಅನ್ನೋ ಒಂದು ಮಾತನ್ನು ಕೂಡ ಏನು ಪೊಲೀಸ್ ಇಲಾಖೆಯಲ್ಲಿ ಚರ್ಚೆ ಆದ ಬಳಿಕ ಈಗಾಗಲೇ ಇಲಾಖೆ ಹಿರಿಯ ಅಧಿಕಾರಿಗಳಿಗೂ ಕೂಡ ಏನು ಒಂದು ಮನವಿ ಕೂಡ ಮಾಡಿದ್ರು ಮತ್ತು ಪತ್ರದ ಮೂಲಕ ಮನವಿ ಮಾಡಿದ್ರು. ಹಾಗಾಗಿ ಆ ಒಂದು ಪತ್ರದ ಮನವಿಯನ್ನು ಏನು ಬಹಳಷ್ಟು ಚರ್ಚೆ ಕೂಡ ಆಗಿತ್ತು. ಆ ಸಂದರ್ಭದಲ್ಲಿ ನನಗೆ ದರ್ಶನ್ಗೆ, ಯಾಕಂದ್ರೆ ಈಗಾಗಲೇ ಸಾಕ್ಷಿಗಳನ್ನು ಏನು ಬೆದರಿಕೆ ಹಾಕುವಂತ ಸಾಧ್ಯತೆ ಇದೆ, ಯಾಕಂದ್ರೆ ಈ ಹಿಂದೆ ಕೂಡ ಹಳೆಯ ಪ್ರಕರಣದಲ್ಲಿ ಕೂಡ ಅವರು ಬೆದರಿಕೆ ಹಾಕಿದ್ರು ಅನ್ನೋ ಒಂದು ಆರೋಪ ಕೂಡ ಕೇಳಿ ಬಂದಿತ್ತು. ಆ ಬೆನ್ನಲ್ಲಿ ಗನ್ ಲೈಸೆನ್ಸ್ ಅವರಿಗೆ ಅವಶ್ಯಕತೆ ಇಲ್ಲ, ಹಾಗಾಗಿ ಅದನ್ನು ರದ್ದು ಮಾಡಬೇಕು ಅನ್ನೋ ಒಂದು ಮಾತನ್ನು ಕೂಡ ಚರ್ಚೆ ಮಾಡಿದಂತ ಸಂದರ್ಭದಲ್ಲಿ ಇದೀಗ ಏನು ಮತ್ತಷ್ಟು ಆ ಪ್ರಕರಣ ಗಂಭೀರಗೆ ಪಡೆದುಕೊಂಡಿರುವಂತದ್ದು. ಪ್ರಮುಖವಾಗಿ ನನಗೆ ಗನ್ ಬೇಕೇ ಬೇಕು, ಯಾಕಂದ್ರೆ ನನಗೆ ಈಗಾಗಲೇ ಒಂದಿಷ್ಟು ಬೆದರಿಕೆಗಳು ಕೂಡ ಇದಾವೆ, ಹಾಗಾಗಿ ನನಗೆ ಗನ್ನಿನ ಅವಶ್ಯಕತೆ ಇದೆ ಅನ್ನೋ ಒಂದು ಮಾತನ್ನು ಕೂಡ ಈಗಾಗಲೇ ಪೊಲೀಸರ ಪತ್ರಕ್ಕೆ ಈಗಾಗಲೇ ಪ್ರತಿಯಾಗಿ ಉತ್ತರ ನೀಡಿರುವಂತಹ. ಯಾಕಂದ್ರೆ ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸ್ ಇಲಾಖೆಯಲ್ಲಿ ಕೂಡ ಚರ್ಚೆ ಆಗ್ತಿರುವಂತದ್ದು. ಚರ್ಚೆ ಆದ ಬಳಿಕ ಗನ್ ಕೊಡ್ಬೇಕಾ ಕೊಡಬಾರ್ದಾ ಅನ್ನೋದು ನಂತರ ಒಂದು ಪ್ರೊಸೀಜರ್ ಅಂತ ಹೇಳ್ಬೋದು. ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.